ಡಮಾಲ್ ಡಿಮಿಲ್ ಡಕ್ಕ. ಇದು ಕೇವಲ ಡೈಲಾಗ್ ಅಲ್ಲ, ಇದು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗೆಲುವಿನ ಘೋಷಣೆ. ಕರುನಾಡಿನ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ 12ಕ್ಕೆ ಅದ್ದೂರಿ ತೆರೆಬಿದ್ದಿದೆ. ಕೋಟ್ಯಂತರ ಕನ್ನಡಿಗರು ಉಸಿರು ಬಿಗಿಹಿಡಿದು ಕಾಯುತ್ತಿದ್ದ ಆ ಕ್ಷಣ ಕೊನೆಗೂ ಬಂದಿದೆ. ಹೌದು, ಈ ಬಾರಿಯ ಬಿಗ್ ಬಾಸ್ ಸುಲ್ತಾನ ಕಾಮಿಡಿ ಕಿಂಗ್ ಗಿಲ್ಲಿ ನಟ. ಆರಂಭದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತು ಭಾರೀ ಟ್ರೆಂಡ್ ಆಗುತ್ತಿತ್ತು. ಈ ಸೀಸನ್ ಕಪ್ ಗಿಲ್ಲಿಯದ್ದೇ. ಅಂದು ಭವಿಷ್ಯ ಅನ್ನಿಸಿದ್ದ ಮಾತು ಇಂದು ಇತಿಹಾಸವಾಗಿದೆ. ಒನ್ ಸೈಡೆಡ್ ಆಟ, ಗಿಲ್ಲಿಯ ದರ್ಬಾರ್. ಬಿಗ್ ಬಾಸ್ ಮನೆಗೆ ಕಾವ್ಯ ಜೊತೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ಗಿಲ್ಲಿ ನಟ. ಆದರೆ ಆಟ ಶುರುವಾದ ಕ್ಷಣದಿಂದಲೇ ಸಿಂಗಲ್ ಆಗಿ ಗರ್ಜನೆ ಶುರು. ಪ್ರತಿ ಟಾಸ್ಕ್, ಪ್ರತಿ ವೀಕೆಂಡ್, ಪ್ರತಿ ಕಾನ್ಫ್ಲಿಕ್ಟ್ನಲ್ಲಿ ಗಿಲ್ಲಿಯೇ ಹೈಲೈಟ್. ಇಡೀ ಸೀಸನ್ ಅನ್ನು ತಮ್ಮದೇ ಮಾಡಿಕೊಂಡು ಒನ್ ಸೈಡೆಡ್ ಮ್ಯಾಚ್ ಆಡಿದಂತೆ ಮನೆಯೊಳಗೆ ಡಾಮಿನೇಟ್ ಮಾಡಿದರು. ಅವರ ಕಾಮಿಡಿ, ಟೈಮಿಂಗ್, ಸಮಯ ಪ್ರಜ್ಞೆ, ಪಂಚಿಂಗ್ ಡೈಲಾಗ್ಸ್ ವೀಕ್ಷಕರಿಗೆ ಪಕ್ಕ ಪೈಸಾ ವಸೂಲ್ ಮನರಂಜನೆ ನೀಡಿತು. ಅಶ್ಲೀಲತೆ ಇಲ್ಲದ ಕುಟುಂಬಕ್ಕೆ ಸೂಕ್ತ ಹಾಸ್ಯ. ಗಿಲ್ಲಿ ನಟನ ಗೆಲುವಿನ ಹಿಂದಿನ ಅತಿದೊಡ್ಡ ಶಕ್ತಿ ಏನು ಗೊತ್ತಾ? ಸ್ವಚ್ಛ ಹಾಸ್ಯ. ಒಂದು ಡಬಲ್ ಮೀನಿಂಗ್ ಇಲ್ಲ, ಅಶ್ಲೀಲತೆಯ ಛಾಯೆಯೂ ಇಲ್ಲ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಒಟ್ಟಿಗೆ ಕುಳಿತು ನೋಡಬಹುದಾದ ಕಾಮಿಡಿ, ಸಿಲ್ಲಿ ಜೋಕ್ಸ್ ಕೂಡ ಗಿಲ್ಲಿ ಸ್ಟೈಲ್ನಲ್ಲಿ ಬ್ಲಾಕ್ ಬಸ್ಟರ್ ಆಗಿಬಿಡುತ್ತಿತ್ತು. ಅದಕ್ಕೆ ವೀಕ್ಷಕರು ಹೇಳುತ್ತಿದ್ದರು, ಗಿಲ್ಲಿ ಗೆಲ್ಲಲೇಬೇಕು. ಸ್ವಯಂಘೋಷಿತ ವಿನ್ನರ್ನಿಂದ ನಿಜವಾದ ವಿನ್ನರ್ಗೆ ಮನೆಯೊಳಗೆ ಕೆಲವರು ವ್ಯಂಗ್ಯವಾಡಿದ್ದರು, ಸ್ವಯಂಘೋಷಿತ ವಿನ್ನರ್ ಅಂತ. ಆದರೆ ಗಿಲ್ಲಿ ಉತ್ತರ ನೀಡಿದ್ದು ತಮ್ಮದೇ ಸ್ಟೈಲ್ನಲ್ಲಿ. ಡಮಾಲ್ ಡಿಮಿಲ್ ಡಕ್ಕ. ಗಿಲ್ಲಿ ಗೆಲ್ಲೋದು ಪಕ್ಕಾ. ಇಂದು ವೀಕ್ಷಕರು ಅತಿ ಹೆಚ್ಚು ವೋಟ್ ಮಾಡಿ ಅವರನ್ನು ನಿಜವಾದ ವಿನ್ನರ್ ಮಾಡಿದ್ದಾರೆ. 5 ಬಾರಿ ಸೋತು 6ನೇ ಬಾರಿ ಗೆದ್ದು. ಇದು ಕೇವಲ ಗೆಲುವಿನ ಕತೆ ಅಲ್ಲ, ಇದು ಹೋರಾಟದ ಕತೆ. ಈ ಹಿಂದೆ ಗಿಲ್ಲಿ ನಟ 5 ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಸಿದ್ದರು. ಕೆಲವೊಮ್ಮೆ ಫೈನಲಿಸ್ಟ್, ಕೆಲವೊಮ್ಮೆ ರನ್ನರ್ ಅಪ್. ಆದರೆ ಗೆಲುವಿನ ಕ್ಷಣ ಮಾತ್ರ ದೂರವಾಗಿತ್ತು. ಆದರೆ 6ನೇ ಬಾರಿ ಬಿಗ್ ಬಾಸ್ ಎಂಬ ಮಹಾವೇದಿಕೆಯಲ್ಲಿ ಅದೃಷ್ಟ ದೇವತೆ ನಗು ಬೀರಿದೆ. ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳುತ್ತಾರೆ, ದಿಸ್ ಇಸ್ ಅ ವೆಲ್ ಡಿಸರ್ವ್ಡ್ ವಿಕ್ಟೋರಿ. ಲಕ್ಷ ಹಣ, ಕಾರು, ಟ್ರೋಫಿ. ಬಿಗ್ ಬಾಸ್ ಕನ್ನಡ 12ರ ವಿಜೇತ ಪಟ್ಟದೊಂದಿಗೆ ಗಿಲ್ಲಿ ನಟನಿಗೆ ಲಭಿಸಿದ ಬಹುಮಾನಗಳು ಭರ್ಜರಿ. 50 ಲಕ್ಷ ರೂಪಾಯಿ ನಗದು ಬಹುಮಾನ, ಅರಮನೆ ಮಾದರಿಯ ಅದ್ಭುತ ಟ್ರೋಫಿ, ಮಾರುತಿ ಸುಜುಕಿ ಕಡೆಯಿಂದ ಐಷಾರಾಮಿ ಕಾರು. ಒಟ್ಟಿನಲ್ಲಿ ಗಿಲ್ಲಿಗೆ ಜಾಕ್ಪಾಟ್. ಕಿಚ್ಚ ಸುದೀಪ್ ನೀಡಿದ ಬಿಗ್ ಸರ್ಪ್ರೈಸ್ ಇಷ್ಟಕ್ಕೆ ಮುಗಿದಿಲ್ಲ, ಇಡೀ ವೇದಿಕೆಯನ್ನು ಶಾಕ್ ಮಾಡಿತು. ಕಿಚ್ಚ ಸುದೀಪ್ ಅವರ ಘೋಷಣೆ ಪ್ರಾಯೋಜಕರ ಬಹುಮಾನಗಳ ಹೊರತಾಗಿ ತಮ್ಮ ವೈಯಕ್ತಿಕ ನೆಲೆಯಲ್ಲಿ 10 ಲಕ್ಷ ರೂಪಾಯಿ ನಗದು ಬಹುಮಾನ. ಗಿಲ್ಲಿ ಅದ್ಭುತವಾಗಿ ಆಡಿದ್ದಾರೆ, ಇದು ನನ್ನ ಕಡೆಯಿಂದ ಪುಟ್ಟ ಕಾಣಿಕೆ ಎಂದು ಸುದೀಪ್ ಹೇಳುತ್ತಿದ್ದಂತೆ ವೇದಿಕೆ ಚಪ್ಪಾಳೆಯಿಂದ ಕಂಗೊಳಿಸಿತು. 14 ವರ್ಷದ ವನವಾಸದ ಅಂತ್ಯ. ಗೆಲುವಿನ ನಂತರ ಮಾತನಾಡಿದ ಗಿಲ್ಲಿ ತಂದೆಯ ಮಾತುಗಳು ಎಲ್ಲರ ಕಣ್ಣಲ್ಲಿ ನೀರು ತರಿಸಿತು. ಬೆಂಗಳೂರು ಬಂದು ತಿನ್ನೋಕೆ ಅನ್ನವಿಲ್ಲ, ಮಲಗೋಕೆ ಜಾಗವಿಲ್ಲ ಅಂಥ ದಿನಗಳನ್ನು ನನ್ನ ಮಗ ಕಂಡಿದ್ದಾನೆ. 14 ವರ್ಷ ವನವಾಸ ಮಾಡಿದ ಶ್ರೀರಾಮನಂತೆ ಇಂದು ನನ್ನ ಮಗ ರಾಜ್ಯ ಕಟ್ಟಿದ್ದಾನೆ. ಇದು ಕೇವಲ ಒಂದು ಟ್ರೋಫಿ ಅಲ್ಲ, ಇದು ಕಷ್ಟಪಟ್ಟು ಬೆಳೆದ ಕಲಾವಿದನ ಗೆಲುವು. ಕೊನೆ ಮಾತು. ಒಟ್ಟಿನಲ್ಲಿ ಕರುನಾಡು ತನ್ನ ಕಲಾವಿದನ ಕೈಹಿಡಿದು ನಡೆಸಿದೆ. ಹೋರಾಟ, ಸಹನೆ ಮತ್ತು ಸ್ವಚ್ಛ ಮನರಂಜನೆಗೆ ಇಂದು ದೊಡ್ಡ ವೇದಿಕೆ ತಲೆಬಾಗಿದೆ. ಡಮಾಲ್ ಡಿಮಿಲ್ ಡಕ್ಕ. ಬಿಗ್ ಬಾಸ್ ಸುಲ್ತಾನ ಗಿಲ್ಲಿ ನಟ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ.